ತೇಜ್ ಪ್ರಭು ವಾಹಿನಿಗೆ ಸ್ವಾಗತ. ಗುಣಮಟ್ಟದ ಶಿಕ್ಷಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಪ್ರಸಿದ್ಧತೆ ಹೊಂದಿದಂಥ SJPN ಟ್ರಸ್ಟದ BCA, BSc ಆ್ಯಂಡ್ BCom ಡಿಗ್ರಿ ಕಾಲೇಜ್ ನಡೆಸೋಸಿ ಇಲ್ಲಿ ಇಂದು ರವಿವಾರ ದಿನಾಂಕ 10 ಆಗಸ್ಟ್ 2025 ಫ್ರೆಷರ್ಸ್ ಡೇ ಸೆಲೆಬ್ರೇಷನ್ ಆ್ಯಂಡ್ ಇನಾಗ್ರೇಷನ್ ಆಫ್ NSS ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಆಕ್ಟಿವಿಟೀಸ್ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ಇಂದಿನ ಕಾರ್ಯಕ್ರಮ ಹಾಗೂ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಮತ್ತು ಡೈರೆಕ್ಟರ್ SJPN ಟ್ರಸ್ಟ್ ನಡೆಸೋಸಿ ಇವರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ MB ಕೊಠಾಳೆ ಅಕಾಡೆಮಿಕ್ ಅಡ್ವೈಸರ್ SJPN ಟ್ರಸ್ಟ್ ನಡೆಸೋಸಿ. ಮುಖ್ಯ ಅತಿಥಿಗಳಾಗಿ ಸಂತೋಷ್ ಕಾಮಗೌಡರ್ KS ರಿಜಿಸ್ಟ್ರಾರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಗೆಸ್ಟ್ ಆಫ್ ಹಾನರ್ ಶ್ರೀ ರಿಜ್ವಾನ್ ಕುಮ್ನಾಳಿ ಫೌಂಡರ್ ಆ್ಯಂಡ್ CEO ವರ್ಕ್ಫ್ಲೋ ಸಾಫ್ಟ್ವೇರ್ಸ್ ಸಂಕೇಶ್ವರ್. ಅದೇ ರೀತಿ ವೇದಿಕೆ ಮೇಲೆ BM ಹಳಬಾವಿ ಪ್ರಾಂಶುಪಾಲರು ಇವರು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ನಂತರ SB ಬೆಲ್ಲದ್ ಕಾರ್ಯದರ್ಶಿಗಳು ಆಲ್ ದ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ SJPN ಟ್ರಸ್ಟ್ ಡಿಗ್ರಿ ಕಾಲೇಜ್ ನಡೆಸೋಸಿ ಮತ್ತು ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತದನಂತರ ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸತ್ಕರಿಸಲಾಯಿತು. ತೇಜ್ ಪ್ರಭು ನ್ಯೂಸ್ ನಡೆಸೋಸಿ. Computer is such a field where day by day new horizons are emerging. Technology changes with every passing moment, satisfying, relevant. Everyone wants to enjoy it. Analytics, artificial intelligence, cloud computing are the new emerging trends in IT sector. IT industry will have employment opportunities for those who are competent and go beyond academics. The events like CodeVita and TCS is gamified hiring that majority of the companies will look at it to identify the best talents. Why we should have to go for BCA, BSc and BCom? From company point of view, overcome the problem of brain drain. Companies like Infosys, Symphony Services, TCS and Wipro are giving preferences to BCA candidates to overcome the problem of brain drain. When experienced and skilled person leaves organization, it is called as brain drain. Every company is facing this brain drain problem. Most of our organizations are working in TCS, Wipro, Accenture, HP, HCL and Infosys companies. Economically visible workers, promoting basic research through science and commerce graduates in the companies. Second one, from the student point of view, BCA, BSc and BCom is a modern center of commerce and science and technology. It is opportunity for students of commerce and science stream to join technical streams. Esteemed principal and my dear lecturers and all my friends. Today all of us know that we are celebrating Freshers Day. At first I welcome Chief
ತಪ್ಪಾಗಲ್ಲ. ನೀವು ಯಾವಾಗಲೂ ನನ್ನ ಜೊತೆ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಕೇಳ್ತಾ ಇದ್ದೆ ಯಾರು ಮತ್ತು ವಯಸ್ಸು ಮಾಡಲೇ ಹೌದಲ್ಲ, ಡಿಗ್ರಿಯಲ್ಲಿ ಇಲ್ಲೇನ್ ಹೇಳಬೇಕಾಗಿಲ್ಲ, ಎಲ್ಲರೂ ಓದಿದೆ. ಡಿಗ್ರಿ ಆದ ಮೇಲೆ ರಿಜ್ವಾನ್ ಅಂತ ಅವರು ಕಂಪನಿ ಓಪನ್ ಮಾಡ್ತಾ ಇದ್ದಾರೆ. ಬಹಳ ಜನ ದೊಡ್ಡ ದೊಡ್ಡ ಸರ್ವಿಸ್ ಆಗಿದ್ದಾರೆ. ಅಲ್ಲಿ ಹೋದ್ರೆ ಚಿನ್ನದ ಹುಡುಗಿಯರು ಕಾಣ್ತಾ ಇಲ್ಲ. ಎಲ್ಲಿ ಹೋದ್ರು ಮದುವೆ ಮಾಡ್ಕೊಂಡ್ರೆ ಮಾಡಬೇಕು. ಉದಾಹರಣೆ ಯಾರೋ ಒಬ್ರು ವಯಸ್ಕರ ಎಲ್ಲೋ ಒಂದು ರೋಡ್ ಮೇಲೆ ಕಲ್ಲು ಬಿದ್ದಿರ್ತದಪ್ಪ. ದೇಶ ಸೇವೆ ರಾಷ್ಟ್ರ ಸೇವೆ ಅಂತಂದ್ರೆ ಏನ್ ನಾವು ರೋಡ ಮಾಡಿಸೋದಲ್ಲ, ರೋಡ್ ಮೇಲೆ ಒಂದು ಕಲ್ಲು ಬಿದ್ದಿರ್ತದೆ. ಯಾರೋ ವಯಸ್ಸಾದವ್ರು ಅವ್ರಿಗೆ ಇವ್ರು ಬಿದ್ರೆ ಅದು ಕಾಲು ಯಾರಿಗೂ ಏನೋ ನೋವು ಆಗ್ಬಾರ್ದು, ನಾವೇ ಒಂದ್ ಸ್ವಲ್ಪ ಸರಿಸಿ ಹೋಗ್ಬಿಟ್ರೆ ಅದು ಕೂಡ ಸೇವೆನೆ. ಒಂದು ಒಳ್ಳೆ ಕೆಲಸ ಅಲ್ರಿ. ಯಾರು ನಮ್ಮವ್ರು ಯಾರು ಬಿಡೋರು, ಬೇರೆದವ್ರು ಯಾರಾದ್ರೂ ಬಿದ್ದೆ ಬಿಡ್ತಾರೆ, ಏನೋ ಹಾಗೆ ಆಗ್ತದಲ್ಲ. ಹಾಗಾಗಿ ಅಂತ ಒಂದು ಅಟಿಟ್ಯೂಡ್ ಅನ್ನ ಬೆಳೆಸ್ಕೋಬೇಕು, ಒಳ್ಳೆಯ ವಿಷಯಗಳನ್ನ ನಾವು ಬೆಳೆಸ್ಕೋಬೇಕು. ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು, ನಾ ಏನ್ ಒಳ್ಳೆ ಕೆಲಸ ಮಾಡಿದೆ, ಯಾವ ಒಳ್ಳೆ ಪುಸ್ತಕ ಓದಿದೆ, ಯಾವ ಒಳ್ಳೆ ವಿಚಾರವನ್ನ ತೆಗೆದುಕೊಂಡೆ, ಯಾವ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ. ಗುಡ್ ಆರ್ ಬ್ಯಾಡ್. ಸಿದ್ದೇಶ್ವರ ಸ್ವಾಮೀಜಿ ಹೆಸರು ಕೇಳಿದ್ರೆ ಬಿಜಾಪುರದವರು ಮಾತಾಡಿದ್ರೆ, ಬಟ್ ನೀವು ಯಾರಿಗೂ ಬೇಜಾರಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೂ ಮತ್ತೊಂದು ಸಾರಿ ನನ್ನ ನಮಸ್ಕಾರಗಳನ್ನು ಮತ್ತು ಶುಭಾಶಯ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. Also expressed about this, how to develop your personality in cultivating the reading habits of so many books, reading habits of newspaper. He has already pointed out. Then, as of now, gross enrollment ratio GER of India, gross enrollment ratio GER of India in higher education is only 28.4%. What is the meaning of this is, above the age of 18 to 23, out of 100, only around 28 students are coming for graduation. What is the government's policy is, we should have GER more. If there is more GER, then crime will be less. World average, world GER is 38%. We are 10% behind the GER of world, whereas GER of America is 88%. For Japan, it is 70%.